ಸೊ ಓಕೆ ಗೈಸ್, ಇವತ್ತು ನಮಗೆ ಬಲೆನೋ ಸಿಕ್ಕಿದೆ. ಸೊ ಬಲೆನೋ 1.2 ಅಲ್ಲ, ಮಾರುತಿ ಸುಜುಕಿ ಬಲೆನೋ. ಸೊ ನಾನು ಒಬ್ನೇ ಇಲ್ಲ, ಸೊ ನಮ್ಮ ಫ್ರೆಂಡ್ ಪವನ್ ಅವರು ಇದ್ದಾರೆ. ಹಲೋ ಸರ್. ಸೊ ನಮ್ಮ ಕಾರ್ ಎಕ್ಸ್ಪರ್ಟ್ ಪವನ್ ಏನೋ ಅವರು. ಸೊ ನಾಲೆಡ್ಜ್ ಚೆನ್ನಾಗಿದೆ. ಲಾಸ್ಟ್ ಅಲ್ಲೂ ಹೇಳಿದ್ದೆ ನಾನು, ನನ್ಕಿಂತ ಚೆನ್ನಾಗಿ ಒಳ್ಳೆ ನಾಲೆಡ್ಜ್ ಇದೆ. ಸೊ ಮಾರುತಿ ವೆಹಿಕಲ್ಸ್ ಅಲ್ಲೂ ಇವ್ರಿಗೆ ತುಂಬಾ ನಾಲೆಡ್ಜ್ ಇದೆ. ಎಸ್ ಸರ್, ನನಗೆ ವೆಹಿಕಲ್ಸ್ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿ ಸರ್, ಬಲೆನೋ ಬಗ್ಗೆ. ಸುಮಾರು ನೋಡ್ತೀನಿ ರೋಡ್ ಅಲ್ಲಿ ಒಳ್ಳೆ ಬೋಂಡಾ ಗಾಡಿ, ಬೋಂಡಾ ಮಾರ್ತಾರಲ್ಲ, ಹಂಗ್ ಹೋದಂಗ್ ಹೋಗ್ತಾ ಇರ್ತಾವ ಗಾಡಿಗಳು. ಬಲೆನೋದು ತುಂಬಾ ಹೋಗುತ್ತೆ ವೆಹಿಕಲ್ ಬಲೆನೋ. ಯಾ ಓಕೆ, ಸೊ ಫಸ್ಟ್ ಆಫ್ ಆಲ್ ಬಲಿನೋ ಬಂದು ಇದೇನು ರೀಸೆಂಟ್ ಆಗಿ ಬಂದಿರೋ ಕಾರ್ ಏನಲ್ಲ. ಸುಮಾರು ಜನರಿಗೆ ಮುಂಚೆಯಿಂದ ಗೊತ್ತಿರುತ್ತೆ. ಬಲಿನೋ 2005-6 ಅಲ್ಲೆಲ್ಲ ಇಂಡಿಯಾಗ್ ಲಾಂಚ್ ಮಾಡಿದ್ರು ಆಸ್ ಅ ಸೆಡಾನ್ ಕಾರ್. ಸೊ ಅವಾಗ ಕಾಂಪಿಟೇಷನ್ ಬಂದು ಫೋರ್ಡ್ ಫಿಯೆಸ್ಟಾ, ಫೋರ್ಡ್ ಐಕಾನ್ ಜೊತೆ ಹೋಂಡಾ ಸಿಟಿಗೆಲ್ಲ ಕಾಂಪಿಟೇಷನ್ ಬಿಟ್ಟಿದ್ದು. ಓಕೆ. ಸೊ ಅದಾದ್ಮೇಲೆ ಅದ್ರದ್ದೇ ಸಕ್ಸೆಸರ್ 2015 ಅಲ್ಲಿ ಅಕ್ಟೋಬರ್ ಅನ್ಸುತ್ತೆ, ಅವಾಗ ನೆಕ್ಸಾದಲ್ಲಿ ಒಂದಿಷ್ಟು ಮಾಡೆಲ್ಗಳು ಲಾಂಚ್ ಆಗ್ತವೆ. ಎಸ್ ಕ್ರಾಸ್, ಬಲಿನೋ ಮತ್ತೆ ಇಗ್ನಿಸ್ ಅಂತ. ಇಗ್ನಿಸ್. ಇಗ್ನಿಸ್. ಸೊ ಇದಿಷ್ಟು ವೇರಿಯಂಟ್ಸ್ ಲಾಂಚ್ ಆಗ್ತವೆ. ಅದರಲ್ಲಿ ಬಂದಿರೋದು ಇದು ಬಲೆನೋ. ಈ ಪರ್ಟಿಕ್ಯುಲರ್ ಮಾಡೆಲ್ ಬಂದು ಝೀಟಾ ಅಂತ ಕರೀತಾರೆ. ಝೀಟಾ. ಓಕೆ, ಸೊ ಇದು ಟಾಪ್ ಟ್ರಿಮ್ ಗಿಂತ ಒಂದು ವೇರಿಯಂಟ್ ಡೌನ್ ಇರುತ್ತೆ. ಟಾಪ್ ವೇರಿಯಂಟ್ ಅನ್ನ ಆಲ್ಫಾ ಅಂತಾರೆ, ಇದು ಝೀಟಾ. ಇದ್ರ ಕೆಳಗಡೆದು ಡೆಲ್ಟಾ ಅಂತಾರೆ. ಇದ್ರಕಿನ್ನ ಫುಲ್ ಬೇಸ್ ಮಾಡೆಲ್ ಒಂದಿದೆ, ಅದನ್ನ ಸಿಗ್ಮಾ ಅಂತಾರೆ. ಓಕೆ, ಸೊ ಇದು ಮೆಟಾಲಿಕ್ ಗ್ರೇ ಕಲರ್ ಅಲ್ಲಿ ಇರೋದು. ನೀವು ನೋಡ್ಬೋದಂತೆ ಅಲಾಯ್ ವೀಲ್ ಬರುತ್ತೆ. ಅಲಾಯ್ ವೀಲ್ ಇದೆ. ಸೊ ಓಕೆ, ಇಲ್ಲಿ ನೋಡಬಹುದು ಅಲಾಯ್ ವೀಲ್ ಇಂದು. ಸೊ 195 55 R16 ಇದೆ ಇದಕ್ಕೆ ಟೈರ್ ಸೈಜ್. 16 ಇಂಚಸ್ ವೀಲ್. ಸೊ 16 ಇಂಚಸ್ ವೀಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಅದು ಆಲ್ನಾಕ್ 4G ಅಪೋಲೋ ಟೈರ್. ಹೌದು, ಗ್ರಿಪ್ ಒಳ್ಳೆ ಚೆನ್ನಾಗಿದೆ. ಸೊ ಇದಕ್ಕೆ ಇದು ಕೊಟ್ಟಿದ್ದಾರೆ, ORVM ಮಿರರ್, ಎಲೆಕ್ಟ್ರಾನಿಕ್ ಮಿರರ್ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಮಿರರ್. ಓಕೆ ಓಕೆ. ಅಂಡ್ ಪೆಟ್ರೋಲ್ ಟ್ಯಾಂಕ್ ಈ ಸೈಡ್ ಲೆಫ್ಟ್ ಸೈಡ್ ಬರುತ್ತಲ್ಲ. ಓಕೆ. ಇದು ಬೂಟ್ ಸ್ಪೇಸ್ ಬಂದು 3 ಬಟನ್ ಒತ್ತಿದ್ರೆ ಇದಾಗುತ್ತಾ. ಸೊ ಕೀ ನನ್ನ ಜೋಬಲ್ಲೇ ಇದೆ. ಸೊ ಕೀ ಹಿಂಗ್ ಕೊಟ್ಟಿದ್ದಾನೆ. ಓಕೆ, ಇದಕ್ಕೆ ಕ್ಲಿಕ್ ಮಾಡ್ಬೇಕಾ? ಮೋಸ್ಟ್ಲಿ ಬಟನ್ ಅಲ್ಲಿ ಪ್ರೆಸ್ ಮಾಡ್ಬೇಕನ್ನಿಸ್ಬೋದು ಒಳಗಡೆ. ಯಾ ಇರ್ಲಿ ಬಿಡಿ. ಇಲ್ಲಿ ರಿವರ್ಸ್ ಸೆನ್ಸರ್ ಕೊಟ್ಟಿದ್ದಾರೆ ಅಲ್ಲ, ರಿವರ್ಸ್ ಸೆನ್ಸರ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಸೆನ್ಸರ್ ಇದೆ. ಯಾ ಆಫ್ ಕೋರ್ಸ್. ಸೊ ಮೇಲ್ಗಡೆ ಒಂದು ಆಂಟೆನಾ ಇದಿದೆ. ಅಂಡ್ ಇಂಜಿನ್ ತೋರಿಸಿ ಸರ್. ಇಂಜಿನ್ ಇಂಜಿನ್ ಹಿಂಗಿದೆ. ಓಕೆ, ನಿಮಗೆ ಮುಂಚೆನೆ ಹೇಳಿದ್ದೆ. ಸೊ ಮಾರುತಿ ಸುಜುಕಿಯಲ್ಲಿ ಮೋಸ್ಟ್ ಫೇಮಸ್ ಇಂಜಿನ್ K12 ಸೀರೀಸ್. ಒಳ್ಳೆ ಸ್ಪೇಸ್ ಇದೆ ಮಾತ್ರ ಸುಮಾರು. ಹೌದು, 1.2 ಲೀಟರ್ K12 VVT ಇಂಜಿನ್, ವೇರಿಯಬಲ್ ವಾಲ್ವ್ ಟ್ರಾಕ್ಷನ್ ಅಂತ ಏನೋ ಕರೀತಾರೆ. ಟೈಮಿಂಗ್ ಅಂತ ಇರುತ್ತೆ. AC ಕಂಪ್ರೆಸರ್. ಇಷ್ಟು ಒಳ್ಳೆ ಸ್ಪೇಸ್ ಇದೆ ಮಾತ್ರ ಇಂಜಿನ್ ಇಂದ ಅಲ್ಲ. ಹೌದು. ಅಲ್ಲಿ ಫ್ಯೂಸ್ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಸ್ ಬಾಕ್ಸ್, ಬ್ಯಾಟ್ರಿ, ಆಮೇಲೆ ಇದು ಕಂಪ್ಯೂಟರ್ಗೆ ಅಟ್ಯಾಚ್ ಇರೋದು. ಇಲ್ಲಿ ಏರ್ ಫಿಲ್ಟರ್, ಆಮೇಲೆ 4 ಇಂಜೆಕ್ಟರ್ಸ್ ಇದೆ. ಇಂಜಿನ್ ಆಯಿಲ್, ಯಾ ಬೆಲ್ಟ್ ಅಲ್ಲೆಲ್ಲ ರನ್ನಿಂಗ್ ಆಗ್ತಿದೆ. ಯಾ ಇಟ್ಸ್ ಗುಡ್. ತುಂಬಾ ಸೈಲೆಂಟ್ ಇದೆ. ಮತ್ತೆ ಇನ್ಸುಲೇಷನ್ ಡ್ಯಾಂಪಿಂಗ್ ಬೇರೆ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಸೈಲೆಂಟ್ ಇರುತ್ತಲ್ಲ ಒಳಗಡೆ ಕುತ್ಕೊಂಡಾಗ. ಹೌದೌದು, ಯಾವುದೇ ಇಂಜಿನ್ ನಾಯ್ಸ್ ಬರೋದಿಲ್ಲ. ಯಾ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಓಪನ್ ಇದ್ ಮಾಡಿ ನೋಡಿದ್ರೆ ಇದು ಬಾನೆಟ್ ಓಪನ್ ಆಗುತ್ತಾ? ಹಿಂದ್ಗಡೆ ಡಿಕ್ಕಿ. ಯಾ ಬಾನೆಟ್ ಓಪನ್ ಆಗಿದೆ. ಓಪನ್ ಮಾಡಿ. ಸ್ಪೇಸ್ ಚೆನ್ನಾಗಿದೆ ಅಲ್ಲಪ್ಪನ. ಆರಾಮ್ಸೆ 340 ಲೀಟರ್ ಸಮಥಿಂಗ್ ಏನೋ ಬರುತ್ತೆ. ನೀನ್ ಮಲ್ಕೊಳಕ್ ಆಗಲ್ಲ, ನಾನ್ ಮಲಗಬಹುದು ಆರಾಮಾಗಿ. ನೀನ್ ಮಲಗಬಹುದು ಅಲ್ಲ, ಆರಾಮಾಗಿ ಮಲಗಾಗಿ ಡಿಕ್ಕಿಲೇ ಹಾಕ್ಬಿಡಬಹುದಲ್ಲ. ಹೌದು. ಇದಕ್ಕೆ ಇಲ್ಲಿ ಪಾರ್ಸೆಲ್ ಸೆಲ್ಫ್ ಬರುತ್ತೆ. ಪ್ಲಾಸ್ಟಿಕ್ ಇದು ಕೊಟ್ಟಿದ್ದಾರೆ. ಇಲ್ಲಿ ಕವರ್ ಮಾಡಕ್ ಈಸಿ ಕೊಟ್ಟಿದ್ದಾರೆ. ಹೈಡ್ರಾಲಿಕ್ ಇದೆ. ಯಾ ಪಾರ್ಸೆಲ್ ಸೆಲ್ಫ್ ಇರೋದು ಇಲ್ಲಿ. ಅಂಡ್ ಇದು ಬಿಡ್ಬೇಕಾದ್ರೇನು ಅಷ್ಟೇ ಪ್ರೀಮಿಯಂ ಕಾರ್ ಇನ್ ಫೀಲ್. ಸೊ ನೆಕ್ಸಾದಲ್ಲಿ ಬೇಸಿಕ್ಲಿ ಎಲ್ಲ ಬರೋದು ಮಾರುತಿ ಸುಜುಕಿನಲ್ಲೇ ನಿಮ್ಗಿರೋ ಆದಷ್ಟು ಪ್ರೀಮಿಯಂ ಫಿನಿಶ್ಡ್ ಕಾರ್ಸ್ ನಿಮಗೆ ಸಿಗೋದು. ಒಳ್ಳೆ ಸ್ಪೇಸಿಂಗ್ ಇದೆ ಅಲ್ಲಪ್ಪನ. ಲೆಗ್ ಸ್ಪೇಸ್ ನೀವೆಲ್ಲ ನೋಡಬಹುದು. ಸ್ಪೇಸಿಂಗ್ ಚೆನ್ನಾಗಿದೆ. ಸೊ ಒಳ್ಳೆ ಸ್ಪೇಸ್ ಇದೆ, ಬಹಳ ಸ್ಪೇಸ್ ಇದೆ. ಇದು ಇಲ್ಲೊಂದು ಬಾಟಲ್ ಇಡಬಹುದು, 1 ಲೀಟರ್ ಬಾಟಲ್ ಆರಾಮಾಗಿ ಇಡಬಹುದು. ಅಲ್ಲೊಂದು ಇದು ಕೊಟ್ಟಿದ್ದಾರೆ ಹೋಲ್ಡರ್. ಅಂಡ್ ಮಿರರ್ ಕೊಟ್ಟಿದ್ದಾರೆ ಇದಕ್ಕೆ ಸೈಡ್ ಇದು. ಅಂಡ್
ಒಳಗಡೆ ನೋಡಿ, ನನಗೆ ಸ್ಪೇಸ್ ಇಷ್ಟು ಸ್ಪೇಸ್ ಇದೆ, ಆರಾಮಾಗಿ ಕೂರ್ಬೇಕಂದ್ರೆ ಇನ್ನೂ ಸ್ಪೇಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲಿ 12 ವೋಲ್ಟ್ ಸಾಕೆಟ್ ಇಂದ ಕೊಟ್ಟಿದ್ದಾರೆ. ಬೇಸಿಕಲಿ ನಾವು ಸಿಗರೇಟ್ ಲೈಟರ್ ಅಂತಿದೀವಲ್ಲ, ಅದು 12 ವೋಲ್ಟ್ ಸಾಕೆಟ್ ಇಂದ ಕೊಟ್ಟಿದ್ದಾರೆ. ಇಲ್ಲಿ ಇರಕ್ಕೆ ಒಂದು ಫೋನ್ ಆರಾಮಾಗಿ ಇಡ್ಬೋದು, ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಬಾಟಲ್ ಇಲ್ಲಿ ಇಡ್ಬೋದು ನೋಡಿ. ಸೊ ಒಳಗಡೆ ಹಿಂಗಿದೆ, ಒಳಗಡೆ ಬ್ಲಾಕ್ ಕಲರ್ ಇದು ಕೊಟ್ಟಿದ್ದಾರೆ ಕವರ್. ಬೆಸ್ಟ್ ಇದು, ಯಾಕಂತ ಹೇಳಿದ್ರೆ ಕೊಳೆ ಬೇಗ ಕಾಣಿಸೋದು ಇಲ್ಲ, ಪ್ರೀಮಿಯಂ ಲುಕ್ ಕಾಣಿಸುತ್ತೆ. ಅಂಡ್ ಹಿಂದ್ಗಡೆನೂ ಒಳ್ಳೆ ಸ್ಪೇಸ್ ಇದೆ, ಬೋರ್ಡ್ ಇದಿದೆ. ಸೊ ನೋಡಿ, ಇನ್ನಿಷ್ಟು ಉದ್ದ ತನಕನೂ ಹೋಗುತ್ತೆ. ಅಂಡ್ ಹೈಟ್ ವೈಸ್ ಪವನ ನನಗೆ ಇಲ್ಲಿ ನೋಡಿದ್ರೆ ನಿನಗೂ ಕೂರ್ಬೋದಲ್ಲ. ನನಗೆ ಹೈಟ್ ಚೆನ್ನಾಗಿದೆ, ಇಲ್ಲಿ ನನಗೆ ಕಂಫರ್ಟೇಬಲ್ ಆಗಿದೆ, ಹೈಟ್ ಬಹಳ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಸ್ಕಫ್ ಪ್ಲೇಟ್ ಕೊಟ್ಟಿದ್ದಾರೆ, ಬಲೆನೋದು ಫಾರ್ ಬಲೆನೋ ಸ್ಕಫ್ ಪ್ಲೇಟ್. ಯಾ ಆಫ್ ಕೋರ್ಸ್, ಯಾ ಚೆನ್ನಾಗಿದೆ. ನಾವು ಇದ್ರಲ್ಲಿ ಬ್ಯಾಂಗ್ಳೂರಿಂದ ತಂದಿದ್ ಕಾರ್ ಇದು, ನಾವೇ ಡ್ರೈವ್ ಮಾಡ್ಕೊಂಡು ತಂದಿದ್ದು. ಹೆಂಗ್ ಅನ್ಸ್ತು ಡ್ರೈವ್ ಮಾಡೋ ಟೈಮಲ್ಲಿ? ಸೊ ಡ್ರೈವ್ ಮಾಡುವಾಗ ತುಂಬಾ ಕಂಫರ್ಟೇಬಲ್ ಆಗೇ ಬಂದ್ವಿ. ಹೈವೇ ನಲ್ಲೂ ಅಷ್ಟೇ ಒಳ್ಳೆ ಕ್ರೂಸಿಂಗ್ ಮಾಡ್ಬೋದು. ಅಂಡ್ ಒಂದು ನಾನು ಹೇಳಲೇಬೇಕು, ಮೈಲೇಜ್ ಮಾತ್ರ ತುಂಬಾ ಚೆನ್ನಾಗಿದೆ. ಅರೌಂಡ್ 20 ನಾವ್ ಎಕ್ಸ್ಪೆಕ್ಟ್ ಮಾಡಬಹುದು. 20 ಚೆನ್ನಾಗಿ ಓಡಿಸಿದ್ರೆ 20-21 ಅಂತೂ ಗ್ಯಾರಂಟಿ ಬರುತ್ತೆ, ಕ್ಲೀನ್ ಓಡಿಸಿದ್ರೆ. 20. ಯಾ ಆಫ್ ಕೋರ್ಸ್ ಇಲ್ಲಿ ಡ್ಯಾಶ್ ಬೋರ್ಡ್ ಇದು ಕೊಟ್ಟಿದ್ದಾರೆ, ಬೋರ್ಡ್ ಇದೆ ಇಲ್ಲಿ. ಆಮೇಲೆ AC ಇದು ಕೊಟ್ಟಿದ್ದಾರೆ. ಸೊ ಪ್ರೀಮಿಯಂ ಇದು ಕೊಟ್ಟಿಲ್ಲ, ಪ್ಲಾಸ್ಟಿಕ್ ಚೆನ್ನಾಗಿದೆ. ಸೊ ಆಮೇಲೆ SRS ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲೇನು ಪಿಯಾನೋ ಫಿನಿಶ್ ಏನು ಕೊಟ್ಟಿಲ್ಲ. ಅಂಡ್ ಇಲ್ಲೊಂದು ಪರ್ಫ್ಯೂಮ್ ಹಾಕ್ಬಿಟ್ಟಿದ್ದಾರೆ, ವೈಲ್ಡ್ ಪ್ಲೇ ಪರ್ಫ್ಯೂಮ್, ಒಳ್ಳೆ ಸ್ಮೆಲ್ ಬರುತ್ತೆ. ಅಂಡ್ ಇಲ್ಲೊಂದು ನಿಮಗೆ ಲೈಟ್ ಒಂದು ಇದು ಇರುತ್ತೆ. ಈ ಸೈಡ್ ಒಂದ್ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಸೊ ಈ ಲೈಟ್ 2 ಸೈಡ್ ಬರುತ್ತೆ. 2 ಲೈಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಂಡ್ ಸೆಂಟ್ರಲ್ ಅಲ್ಲೂ ಇಲ್ಲೊಂದು ಲೈಟ್ ಕೊಟ್ಟಿದ್ದಾರೆ, 2 ಲೈಟ್ಸ್, 2 ಲೈಟ್ಸ್ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಅಲ್ಲಿ ನೀವು ಇದ್ ಬಿಡ್ಬೋದು, ಬಾಟಲ್ಸ್ ಇಲ್ಲಿ ಇಡ್ಬೋದು. ಸೊ ಸೇಮ್ ಹಿಂಗಿದೆ. ಸೊ ಇದರಲ್ಲಿ ಇದ್ ಕೊಟ್ಟಿದಾರಲ್ಲ, ಆಟೋ ಸೆಂಟ್ರಲೈಸ್ಡ್ AC ಇದೆ ಇದರಲ್ಲಿ. ಆಮೇಲೆ ಹಜಾರ್ಡ್ ಲೈಟ್ಸ್ ಅಂಡ್ ಸ್ಪೀಕರ್ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಪವನ? ಆಫ್ ಕೋರ್ಸ್ ಗೇರ್ 5 ಟ್ರಾನ್ಸ್ಮಿಷನ್ಸ್ ಕೊಟ್ಟಿದ್ದಾರೆ. ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಇದು ಕೊಟ್ಟಿದ್ದಾರೆ. ಯಾ ಅಂಡ್ ರಿವರ್ಸ್ ಕಾರ್ ಪಾರ್ಕಿಂಗ್ ಇದೆ ಅಲ್ಲ, ಯಾ ಅದೊಂದು ಕೊಟ್ಟಿದ್ದಾರೆ. ಅಂಡ್ ಸ್ಟೇರಿಂಗ್ ವೈಸ್ ಹಿಂಗಿದೆ. ಸೊ ಲುಕ್ ಹಿಂಗ್ ಬರುತ್ತೆ ನಿಮಗೆ, ಹಿಂದ್ಗಡೆಯಿಂದ ಹಿಂಗ್ ನೋಡಿದ್ರೆ ಲುಕ್ ಚೆನ್ನಾಗಿ ಹಿಂಗ್ ಬರುತ್ತೆ ಡ್ಯಾಶ್ ಬೋರ್ಡ್ ಇಂದ. ಯಾ ಆಫ್ ಕೋರ್ಸ್ ಒಂದು ಕ್ಲಚ್ ಮತ್ತೆ ಬ್ರೇಕ್ ಇಟ್ಟೆ ಪುಷ್ ಸ್ಟಾರ್ಟ್ ಬಟನ್ ಕೊಡ್ಬೇಕಲ್ಲ, ಪುಷ್ ಸ್ಟಾರ್ಟ್ ಬಟನ್ ಇಲ್ಲಿದೆ, ಸ್ಮೂತ್ ಸ್ಟಾರ್ಟ್. ಸೊ ಇಲ್ಲಿ AC ಹಿಂಗ್ ಆಟೋ ಕೊಟ್ರೆ ಹಿಂಗ್ ಬರುತ್ತೆ. ಕೋರ್ಸ್ ಒಂದು ಮ್ಯೂಸಿಕ್ ಪ್ಲೇ ಮಾಡ್ಬೇಕು ಅವನ, ಯಾವ್ದು ಕ್ಲಾಸಿಕ್, ಹಿಪ್ ಹಾಪ್, ರಾಕ್. ಎಸ್ गाइस, सबसे पहली चीज है, अगर आप इस बाइक ಬಹಳ ಚೆನ್ನಾಗಿದೆ ಸ್ಪೀಕರ್ ಮಾತ್ರ. ಒಳ್ಳೆ ಮೂವಿ ಥಿಯೇಟರ್ ಅಲ್ಲಿ ಬರುತ್ತಲ್ಲ ಸೌಂಡ್, ಸಿನಿಮಾಸ್ ಅಲ್ಲಿ ನೋಡ್ತಿರಲ್ಲ ಆತರ ಬರುತ್ತೆ, ಆತರ ಇದೆ. ಮತ್ತೆ ಆತರ ಇದಿಲ್ಲ, ಫೀಚರ್ಸ್ ಎಲ್ಲ ನೋಡಿದೀವಿ. ಮತ್ತೆ ವ್ಯಾನಿಟಿ ಸೈಡ್ ಅಲ್ಲಿ ಪ್ಯಾಸೆಂಜರ್ ಸೈಡ್ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಇದೊಂದು ಎಕ್ಸ್ಟ್ರಾ ಇದಾಡ್ ಮಾಡಿದ್ದಾರೆ, ಡ್ಯಾಶ್ ಕ್ಯಾಮ್. ಈಗಿನ ಕಾಲದಲ್ಲಿ ಡ್ಯಾಶ್ ಕ್ಯಾಮ್ ಬಹಳ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಮುಂದೆ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಗೊತ್ತಿಲ್ಲ, ನೀವು ನೋಡಿರ್ಬೋದು ಇಂಡಿಯನ್ ರೋಡ್ಸ್ ಅಲ್ಲೆಲ್ಲ. ಸೊ ಪ್ಯಾಸೆಂಜರ್ ಸೈಡ್ ನಿಮಗೆ ವ್ಯಾನಿಟಿ ಮಿರರ್ ಕೊಡಲ್ಲ, ಜಸ್ಟ್ ಟಿಕೆಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಅಂಡ್ ಆಫ್ಟರ್ ದಟ್ ಇಲ್ಲೊಂದು ಆರ್ಮ್ ರೆಸ್ಟ್ ಅಲ್ಲೂ ಕೆಳಗಡೆ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಆರ್ಮ್ ರೆಸ್ಟ್ ಇದಿದೆ. ಸೊ ಆರ್ಮ್ ರೆಸ್ಟ್ ಬೇರೆ, ಇದು ಅಡಿಷನಲ್ ಅಲ್ಲ, ಇದು ಇನ್ಬಿಲ್ಟ್ ಇದು ಕೊಟ್ಟಿರೋದು. ಓಕೆ ಓಕೆ, ಶೋರ್ ಒಳ್ಳೆ ಸ್ಪೇಸಿಂಗ್ ಇದೆ. ಸೊ ಓಕೆ, ಯಾ ಲೆಟ್ಸ್ ಗೋ ಫಾರ್ ದ ಡ್ರೈವ್. ಓಕೆ, ಸೊ ಗೈಸ್ ಫೋನ್ ಬೇಕಂದ್ರೆ ಇಲ್ಲೂ ಇಡ್ಬೋದು, ಇಲ್ಲೂ ಚೆನ್ನಾಗಿ ಒಳ್ಳೆ ಇದು ಬರುತ್ತೆ, ಯಾಕಂದ್ರೆ ಇಟ್ಕೊಳ್ಬೋದು ಅಫ್ಕೋರ್ಸ್. ಸೊ ಜಸ್ಟ್ ಇನ್ನೊಂದು ಹೇಳ್ಬೇಕಾಯ್ತು, ಇಲ್ಲೊಂದು ಟ್ವಿಟರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಇದು ಹೆಡ್ಲೈಟ್ ಇಂದ ಮೇಲ್ ಕೆಳಗಡೆ ಮಾಡ್ಬೋದು. ಆ್ಯಂಡ್ ಪಾರ್ಕಿಂಗ್ ಆಫ್ ಆನ್ ಮಾಡ್ಬೋದು ನೀವು, ಪಾರ್ಕಿಂಗ್ ಇಂದಿದು. ಸೊ ಇಲ್ಲಿ ನೀವು ರಿವರ್ಸ್ ಹಾಕಿದ್ರೆ ನಿಮಗೆ ಸೆನ್ಸರ್ ಆನ್ ಆಗುತ್ತೆ, ಪಾರ್ಕಿಂಗ್ ಸೆನ್ಸರ್. ಕ್ಯಾಮ್ರಾ ಏನಿಲ್ಲ, ಸೆನ್ಸರ್ ಆನ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ಇದಕ್ಕೇನು ಇದಿಲ್ಲ ಅಲ್ಲ ಚಾರ್ಜ್ ಮಾಡೋದು, ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲೊಂದು 12 ವಾಟ್ ಸಾಕೆಟ್ ಕೊಟ್ಟಿದ್ದಾರೆ. ಅಂಡ್ ಆಲ್ಸೋ ಇಲ್ಲೊಂದು USB ಮತ್ತೆ ಆಕ್ಸ್ ಕೇಬಲ್ ಕೊಟ್ಟಿದ್ದಾರೆ, ಆಕ್ಸ್ ಪಿನ್ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಮತ್ತೆ ಇನ್ನೊಂದು ಸ್ಟೇರಿಂಗ್ ವೈಸ್ ಟಿಲ್ಟ್ ಇದೆ, ಟೆಲಿಸ್ಕೋಪು ಕೊಟ್ಟಿದ್ದಾರೆ. ಟಿಲ್ಟ್ ಅಂಡ್ ಟೆಲಿಸ್ಕೋಪ್ ಇದೆ, ಎರಡು ಕೊಟ್ಟಿದ್ದಾರೆ. ಸೊ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ನಿಮಗೆ ಟಾರ್ಕ್ ಇದೆಲ್ಲ ಕೊಡ್ತಾರೆ. ಸೊ ಇಲ್ಲಿ ಹ್ಯಾಂಡ್ ಬ್ರೇಕ್ ಇದು ಮಾಡ್ಬೋದು. ಸೊ ಇದು ಬರುತ್ತೆ ನಿಮಗೆ ಟಾರ್ಕ್ ಇಂದು ಇದು ಬರುತ್ತೆ.
ಫೀಚರ್ ನಿಮಗೆ ಮೈಲೇಜ್ ಎಷ್ಟು ಕೊಡುತ್ತೆ, ಕಿಲೋಮೀಟರ್ ಎಷ್ಟು ಕೊಡುತ್ತೆ ಅನ್ನೋ ಒಂದು ಆವರೇಜ್ ಆಗಿ ಓಡಿಸಿದ್ರೆ ಒಂದು 17-18 ಕೊಡುತ್ತಲ್ಲ. 18+ ಅಂತ 18+ ಇದೆ. ಆಮೇಲೆ ಹೈವೇನಲ್ಲಿ ಒಂದು 19-20 ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಫ್ಯೂಯಲ್ ಮೀಟರ್, ಟ್ರಿಪ್ ಮೀಟರ್ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ. ಟೆಂಪರೇಚರ್ ಮೀಟರ್, ಟೆಂಪರೇಚರ್ ಮೀಟರ್ 32 ಡಿಗ್ರಿ ಹೊರಗಡೆ ಇದೆ. ಅಂಡ್ ಮೇನ್ ಥಿಂಗ್ ಇದರಲ್ಲಿ ಟೆಂಪರೇಚರ್ ಮೀಟರ್ ಕೊಟ್ಟಿದ್ದಾರೆ. ಇದು ಬಹಳ ಒಳ್ಳೇದು ಇದಿದ್ರೆ, ಯಾಕಂದ್ರೆ ಗಾಡಿದ ಇಂಜಿನ್ ಎಷ್ಟು ಹೀಟ್ ಆಗಿದೆ ಅಂತ ಪಟ್ಟಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಗೊತ್ತಿಲ್ಲ ಅಂದ್ರೆ ಇಂಜಿನ್ ಸೀಸ್ ಆಗಿಬಿಡುತ್ತೆ ಅದು. ಸೊ ಲ್ಯಾಂಡ್ ಬ್ರೇಕ್ ಇದೆ. ಸೊ ಸ್ಟೇರಿಂಗ್ ಮಾತ್ರ ಒಂದು ಸ್ವಲ್ಪ ಬೆಣ್ಣೆಕ್ಕಿಂತ ಸ್ವಲ್ಪ ಕಮ್ಮಿ, ಬಟರ್ ಅಂತ ಹೇಳಕ್ ಹೋಗಲ್ಲ, ಮಾತ್ರ ಸ್ಮೂತ್ ಇದೆ. ಇದರಲ್ಲಿ ನೀವು ಒಂದು ಫಿಂಗರಲ್ಲಿ ಸ್ವಲ್ಪ ಹೆವಿ ಆಗುತ್ತೆ, ಬಟ್ 2 ಫಿಂಗರಲ್ಲಿ ಆರಾಮಾಗಿ ತಿರುಗಿಸ್ಬೋದು. ಯಾ, ಸೊ ವಿಲ್ ಗೋ ಫಾರ್ ದ ಡ್ರೈವ್. ಆಲ್ವೇಸ್ ವೇರ್ ದ ಸೀಟ್ ಬೆಲ್ಟ್. ಸೊ ಶಬ್ದ ಏನಿದೆ, ಸೆಂಟ್ರಲ್ ಲಾಕಿಂಗ್ ಬೇರೆ ಇದೆ. ಸೆಂಟ್ರಲ್ ಲಾಕ್ ಆಯಿತು. ಆ್ಯಂಡ್ ಆಫ್ಟರ್ ದಟ್ ಇಲ್ಲಿ ಎಲೆಕ್ಟ್ರಾನಿಕ್ ಮಿರರ್ಸ್ ಕೊಟ್ಟಿದ್ದಾರೆ. ಗೇರ್ ಬಾಕ್ಸ್ ಮಾತ್ರ ಭಾಳ ಸ್ಮೂತ್ ಇದೆ. ನೀವು ಇದು ಸ್ಟಿಫ್ ಅನ್ಸೋದೇ ಇಲ್ಲ, ಈಸಿಯಾಗಿ ಶಿಫ್ಟ್ ಆಗುತ್ತೆ. ಸೊ ಪಿಕಪ್ ಕೊಡೋಣ ಅಂತೆ. ಏನೋ ಒಂಥರ ದೊಡ್ಡ ಇಂಜಿನ್ ಇದಾಗುತ್ತಲ್ಲ, ಏನೋ ಒಂಥರ ಶಬ್ದ, ಏನೋ ಪವರ್ ತುಂಬಾ ಇದ್ದಂಗ ಅನ್ಸುತ್ತೆ. ಆ ಥರ ಶಬ್ದ ಬರುತ್ತೆ. ಅದು ಇಂಡಸ್ಟ್ರಿಲ್ ಬರುತ್ತೆ ನೋಡಿ ಶಬ್ದ, ಆ ಥರ ಇದೆ. ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಹಾರ್ನ್ ನಿಮಗೆ ಈ ತರ ಬರುತ್ತೆ. ಹಂಡ್ರೆಡ್ ಈಸಿಯಾಗಿ ರೀಚ್ ಆಗುತ್ತೆ. ಇನ್ನೊಂದು ಇದರಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಸೊ ನೆಕ್ಸ್ಟ್ ಯಾವ ಗೇರಿಗೆ ಶಿಫ್ಟ್ ಮಾಡಬೇಕು ಅಂತ ಅದೇ ಸಜೆಸ್ಟ್ ಮಾಡುತ್ತೆ. ಗೈಡ್ ಇದು ಮಾಡುತ್ತೆ. ಗೈಡಿಂಗ್ ಇದೆ ಇದರಲ್ಲಿ. ನಾವು 50ಗೆ ಇಟ್ಟರೆ ಬಹಳ ಸ್ಮೂತ್ ಆಗಿಬಿಡುತ್ತೆ. ಏಯ್ಟಿಲ್ ಕ್ರೂಸ್ ಮಾಡಿದ್ರೆ 20+ ಕೊಡುತ್ತಾ ಮೈಲೇಜ್? ಈಸಿಯಾಗಿ ಬರುತ್ತೆ ಅಲ್ಲ, ಈಸಿಯಾಗಿ ಬರುತ್ತೆ. ಮತ್ತೆ RPM ಮೀಟರು, ಈಗ ಸಪೋಸ್ ಯಾರು ಪೆಟ್ರೋಲ್ ಕಾರ್ ಓಡಿಸ್ತಾರೆ ಅವ್ರಿಗೆ ಒಂದು ಹೇಳಿರ್ಬೇಕು. RPM ಮೀಟರು ನಾವು ಆದಷ್ಟು 2000 ಒಳಗಡೆ ಇಟ್ಕೊಂಡು ಒಳ್ಳೆ ಸ್ಪೀಡಲ್ಲಿ ಕ್ರೂಸ್ ಮಾಡಿದ್ರೆ ಮೈಲೇಜ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದು ಬ್ರೇಕ್ ಇದು ಮಾಡೋಣ ಅಂತೆ. ಬ್ರೇಕ್ ಚೆನ್ನಾಗೇ ಇದೆ. ಹೆಂಗಿದೆ ಪವನ? ಪಕ್ಕದಲ್ಲಿ ಬರುತ್ತಾ? ಪಿಲಿಯನ್ನು ಮೋಸ್ಟ್ ಎಂಜಾಯ್ ಮಾಡ್ತಾರೆ ಬೇಕಾದ್ರೆ. ಹೌದೌದು, ಚೆನ್ನಾಗಿದೆ. 100ಗೆ ಬರೋದೇ ಗೊತ್ತಾಗಲ್ಲ ಪವನ, ಹಂಗಿದೆ. ಹೌದು. Take the U-turn.
ಸೆಕೆಂಡ್ ಗೇರ್ ಅಲ್ಲೇ ಪಿಕ್ ಆಗುತ್ತೆ ಇದು. ಈಸಿ ಆಗುತ್ತೆ. ಸ್ಟೇರಿಂಗ್ ಈ ಸ್ಮೂತ್ ಇದೆ ಸ್ಟೇರಿಂಗ್. ಸೆಕೆಂಡ್ ಗೇರ್ ಅಲ್ಲಿ ಪಿಕಪ್ ಚೆನ್ನಾಗುತ್ತೆ. ಸೊ ಜಸ್ಟ್ ಐ ವಾಂಟ್ ಟು ಚೆಕ್, ಇಂಡಿಕೇಟರ್ ಹಾಕಿ ಒಂದು ಚೆಕ್ ಮಾಡಬೇಕಾಗಿತ್ತು. ವಾಟ್ಸ್ ದ ಟಾಪ್ RPM ಇದೆ ಇದರಲ್ಲಿ. ಜಸ್ಟ್ ಆಕ್ಸಿಲೇಟರ್ ಕೊಟ್ಟರೆ 5000 RPM ತನಕ ಹೋಗುತ್ತೆ ಇದು, ರೈಟ್? ಅಪ್ ಟು 5000 RPM. 5000. ಹಾಂ, ಯಾ. ಬಲೆನೋ ಹೈಟ್ ಭಾಳ ಚೆನ್ನಾಗಿದೆ. ಹೈಟ್ ವೆಹಿಕಲ್ ಇಂದು ಕೆಳಗಡೆ ತಾಗಲ್ಲ ಅಷ್ಟು. ಇಂಡಿಯನ್ ರೋಡ್ಸಿಗೆ ಮಾಡಿದ್ದಾರೆ ವೆಹಿಕಲ್ ಇದು. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಹೌದೌದು. ಇನ್ನೊಂದು ಅಲಾಯ್ ವೀಲ್ ಆಗಿರೋದ್ರಿಂದ ಹೈವೇ ನಲ್ಲಿ ಕಾನ್ಫಿಡೆನ್ಸ್ ಚೆನ್ನಾಗಿ ಬರುತ್ತೆ. ಅದೌದು. ಯಾಕಂದ್ರೆ ಸ್ಟೀಲ್ ವೀಲ್ ಮತ್ತೆ ಅಲಾಯ್ ವೀಲ್ ತುಂಬಾ ಡಿಫರೆನ್ಸ್ ಇದೆ ಡ್ರೈವಿಂಗ್ ಇದರಲ್ಲಿ. ಆಮೇಲೆ ಇದ್ರಲ್ಲಿ ಬ್ಲೂಟೂತ್ ಕಾಲಿಂಗ್ ಮಾಡ್ಬೋದಲ್ಲ ಇದರಲ್ಲಿ. ಫೋನ್ ಇದೆ, ಬ್ಲೂಟೂತ್ ಇಂದ ಆಪ್ಷನ್ಸ್ ಕೊಟ್ಟಿದ್ದಾರೆ, ಕಾಲ್ ಮಾಡಿ ಇದು ಮಾಡ್ಬೋದು. ಯಾ ಗೈಸ್, ದಟ್ಸ್ ಇಟ್ ಬಲೆನೋ ಇದರಿಂದ ಮಾರುತಿದು. ಸೊ ನಂದು ಅನಿಸಿಕೆ ಏನಂತ ಹೇಳಿದ್ರೆ, ಇಂಡಿಯನ್ ರೋಡ್ಸಿಗೆ ವಿ ಆರ್ ಇಂಡಿಯನ್ಸ್. ಸೊ ಎಸ್ಪೆಷಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಅವರು. ಸೊ ಅದಕ್ಕೆ ಅವರಿಗೆ ಇದೆಲ್ಲ ಪರ್ಫೆಕ್ಟ್ ಇದೆ. ಈವನ್ ಎಲ್ಲ ನಾಟ್ ಓನ್ಲಿ ಮಿಡಲ್ ಕ್ಲಾಸ್, ಮಾತ್ರ ಮಿಡಲ್ ಕ್ಲಾಸ್ ಅವ್ರ ಫೇವ್ರೇಟ್ ವೆಹಿಕಲ್ ಇದು. ಯಾಕಂದ್ರೆ ಸರ್ವಿಸ್ ಎಲ್ಲ ನಿಮಗೆ 5000 6000 ಅಲ್ಲಿ ಆಗ್ಬಿಡುತ್ತೆ. ಇಯರ್ಲಿ ಜನರಲ್ ಸರ್ವಿಸ್ ಒಂದು ಆವರೇಜ್ ಅಷ್ಟರಲ್ಲೇ ಆಗ್ಬಿಡುತ್ತೆ ನಿಮಗೆ. ಹೌದು, ತುಂಬಾ ಇದೆ. ಈ ಫೀಚರ್ಸೇ ನಿಮಗೆ ಪ್ರೀಮಿಯಂ ಕಾರಲ್ಲಿ ಈ ತರ ಫೀಚರ್ಸ್ ಪ್ರೀಮಿಯಂ ಕಾರಲ್ಲಿ ಸಿಗುತ್ತೆ, ಮತ್ತೆ ಇದ್ರಲ್ಲೂ ಸಿಗುತ್ತೆ ನಿಮಗೆ. ಸೊ ಆ ತರ ಫೀಚರ್ಸ್ ತುಂಬ ಕೊಡ್ತಾರೆ ಇದರಲ್ಲಿ. ಸೊ ಮಾರುತಿದು. ಸೊ ಆ್ಯಂಡ್ ಹೋಪ್ ಯು ಎಂಜಾಯ್ ದ ವಿಡಿಯೋ ಗೈಸ್. ಆ್ಯಂಡ್ ಒನ್ ಥಿಂಗ್ ಗೈಸ್, ನಂದೊಂದು ಡೀಟೇಲಿಂಗ್ ಸ್ಟುಡಿಯೋ ಇದೆ. ಸೊ ನಂದು ಯೂಟ್ಯೂಬ್ ಚಾನಲ್ ನೋಡಿ ಅಂತ ಫರ್ದರ್ ನೋಡ್ತಾ ಇರಿ. ನಾನು ವಾಶ್ ಮಾಡೋದು, ಡೀಟೇಲಿಂಗ್ ಮಾಡೋದು, ಪಾಲಿಶ್ ಮಾಡೋದು, ಸಿರಾಮಿಕ್ ಕೋಟಿಂಗ್ ಮಾಡೋದು ನನ್ನ ಒಂಥರ ಹಾಬಿ ಅದು ನಂದು. ಸೊ ದಟ್ಸ್ ಇಟ್ ಗೈಸ್. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.